ಬೇಸಿಗೆಯಲ್ಲಿ ಬಿಸಿಲ ಬೇಗೆಗೆ ದಾಹ ತೀರಿಸಲು ಹಣ್ಣು ಜ್ಯೂಸ್ ಕುಡಿಯುವ ಮುನ್ನ ಎಚ್ಚರವಾಗಿರಿ. ಗ್ರಾಹಕರನ್ನ ಸೆಳೆಯಲು ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣ ಬಳಕೆ ಮಾಡಿ ಹಣ್ಣಾಗಿಸುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಕಾರ್ಮೋಸಿನ್, ಟಾಟ್ರಾಜಿನ್, ಸೂರ್ಯಾಸ್ತದ ಹಳದಿ ಬಣ್ಣಗಳ ಬಳಕೆ ಮಾಡುತ್ತಿದ್ದಾರೆ. ಈ ಕೃತಕ ಬಣ್ಣದಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದ್ದು ಗ್ರಾಹಕರ ಜೀವದ ಜೊತೆ ವ್ಯಾಪಾರಿಗಳು ಚೆಲ್ಲಾಟ ಆಡುತ್ತಿದ್ದಾರೆ. ಕಳೆದ ಬಾರಿಯೂ ಸ್ಯಾಂಪಲ್ ಟೆಸ್ಟ್ ವೇಳೆ ಆಘಾತಕಾರಿ ಅಂಶ ಬಯಲಾಗಿತ್ತು. ಹೀಗಾಗಿ ಕಲ್ಲಂಗಡಿ ವ್ಯಾಪಾರಸ್ಥರ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಸ್ಯಾಂಪಲ್ ಕಲೆಕ್ಟ್ಗೆ ಮುಂದಾಗಿದ್ದಾರೆ. ಮಾಡ್ತಾ ಇರ್ತಾರೆ ಅವರು. ಏನಾದರೂ ಒಂದು ನಾನು ಚೆಕ್ ಮಾಡಿಸ್ತೀನಿ ಏನು ಅಂತ ಮಾಡಿಸ್ಬೋದು, ಅದನ್ನು ಮಾಡಿಸ್ಬೋದು. ಯಾಕಂದರೆ ಬೇಸಿಗೆ ಕಾಲಕ್ಕೆ ಅದು ಹೆಚ್ಚು ಎಲ್ಲ ಬಳಕೆ ಆಗ್ತದೆ. ಸೊ ಅದ್ರ ಬಗ್ಗೆ ಈ ಬೇರೆ ಬೇರೆ ಈ ಥರ ಹಣ್ಣು ಇರ್ತದಲ್ಲ ಬೇಸಿಗೆ ಕಾಲ ಉಪಯೋಗ ಮಾಡುವಂಥದ್ದು, ಅದ್ರ ಬಗ್ಗೆ ಎಲ್ಲ ನಾನು ಚೆಕ್ ಮಾಡಿಸಿ ಹೇಳ್ತೀನಿ. ಎಲ್ಲ ಚೆಕ್ ಮಾಡಿಸಿ ಹೇಳ್ತೀನಿ. ಈ ಏಪ್ರಿಲ್ ಮಾರ್ಚ್ ತಿಂಗಳಿಗೆ ಒಂದು ತಪಾಸಣೆ ಮಾಡಿಸಿ ಹೇಳ್ತೀನಿ. ಸಚಿವರ ತವರು ಜಿಲ್ಲೆ ತುಮಕೂರಿನಲ್ಲಿ ರಕ್ಷಣೆ ನೀಡಬೇಕಾದ ಪೊಲೀಸರೇ ದರ್ಪ ಮೆರೆದಿದ್ದಾರೆ. ತಿಪಟೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ವೆಂಕಟೇಶ್ ದರ್ಪಕ್ಕೆ ದಂಪತಿ ಗಾಬರಿಗೊಂಡಿದ್ದಾರೆ. ಕೆಟ್ಟು ಹೋದ ಬೈಕ್ ರಿಪೇರಿ ಮಾಡ್ತಾ ಇದ್ದ ದಂಪತಿ ಮೇಲೆ ಇನ್ಸ್ಪೆಕ್ಟರ್ ವೆಂಕಟೇಶ್ ಹಲ್ಲೆ ಮಾಡುತ್ತಿದ್ದಾರೆಂದು ಆರೋಪಿಸಲಾಗಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿರುವ ತಾತಯ್ಯನ ಉರುಸ್ ಮುಗಿಸಿ ದಂಪತಿಗಳು ತಡರಾತ್ರಿ ವಾಪಸ್ ತಿಪಟೂರಿಗೆ ಬರ್ತಾ ಇದ್ರು. ಈ ವೇಳೆ ನಡು ರಸ್ತೆಯಲ್ಲಿ ಬೈಕ್ ಕೆಟ್ಟು ನಿಂತಿದೆ. ಆದರೆ ಈ ವೇಳೆ ಸ್ಥಳಕ್ಕೆ ಬಂದ ಇನ್ಸ್ಪೆಕ್ಟರ್ ವೆಂಕಟೇಶ್ ಸಹಾಯ ಮಾಡುವ ಬದಲು ದಂಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆಂದು ಆರೋಪ ಕೇಳಿ ಬಂದಿದೆ. ಪತಿಯನ್ನ ಹೊಡೆದಿದ್ದನ್ನ ಪ್ರಶ್ನಿಸಿದ ಪತ್ನಿ ಸುಮನ್ ಮೇಲೂ ಹಲ್ಲೆ ಮಾಡಿದ್ದಾನಂತೆ. ಅಷ್ಟೇ ಅಲ್ಲದೆ ನಡುರಾತ್ರಿ ಮಹಿಳೆ ಮತ್ತು ಹಸುಗೂಸನ್ನ ರಸ್ತೆಯಲ್ಲೇ ಕಿಲೋಮೀಟರ್ ಗಟ್ಟಲೆ ನಡೆಸಿ ಅಮಾನವೀಯ ವರ್ತನೆ ತೋರಿಸಿದ್ದಾನೆ. ಘಟನೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದೀಗ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸುಮನ್ ಮತ್ತು ರಿಯಾಜ್ ದೂರು ಕೊಟ್ಟಿದ್ದಾರೆ. ಸಾಕು ನಾಯಿ ಸೇರಿದಂತೆ ಹಸುಗಳ ಮೇಲೆ ದಾಳಿ ಮಾಡಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಚಾಮರಾಜನಗರದ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದ ಮನಗಳ್ಳಿಯಲ್ಲಿ 3 ವರ್ಷದ ಹೆಣ್ಣು ಚಿರತೆ ಸಿಕ್ಕಿದೆ. ಸ್ಥಳೀಯರ ಒತ್ತಾಯದ ಹಿನ್ನೆಲೆ ಅರಣ್ಯಾಧಿಕಾರಿಗಳು ಬೋನು ಅಳವಡಿಸಿದ್ರು. ಕೊನೆಗೂ ಚಿರತೆ ಬೋನಿಗೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.